ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಈ ವಿಡಿಯೋನಲ್ಲಿ ಕೆಲವೊಂದು ಅಪ್ಡೇಟ್ಸ್ನ ನೋಡೋಣ. ಈ ಎರಡು ಯೋಜನೆಗಳ ಬಗ್ಗೆ ಅನೇಕ ರೂಲ್ಸ್ ಸರ್ಕಾರ ತರ್ತಾ ಇದೆ. ಇನ್ನು ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಯಾರಿಗೂ ಹಾಕಿಲ್ಲ. SC ST ಮಹಿಳೆಯರಿಗೆ ಬಿಟ್ಟು ಬೇರೆ ಯಾವ ಮಹಿಳೆಯರಿಗೂ ಈ ಹಣ ಜಮಾ ಆಗಿಲ್ಲ. ಆದರೆ ಇದೀಗ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನು ತರ್ತಾ ಇದೆ. ಹಣ ಬರೆದಿದ್ದ ಕಾರಣ ಮಹಿಳೆಯರು ತಮ್ಮ ಆಕ್ರೋಶವನ್ನು ಸರ್ಕಾರದ ಮೇಲೆ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿಪಕ್ಷಗಳ ಟೀಕೆಗೆ ಸರ್ಕಾರ ಗುರಿ ಆಗ್ತಿದೆ. 11ನೇ ಕಂತಿನ ಹಣ ಬಿಡುಗಡೆ ಮಾಡುವಾಗ ಹಲವಾರು ರೂಲ್ಸ್ ತಂದ ಸರ್ಕಾರದ ಮೇಲೆ ಮಹಿಳೆಯರು ತುಂಬಾನೇ ಬೇಜಾರು ಪಡ್ಕೊಂಡಿದ್ದಾರೆ. ಎಲೆಕ್ಷನ್ಗೂ ಮುಂಚೆ BPL ಕಾರ್ಡುದಾರರಿಗೆ ಹಣ ಕೊಡ್ತೀವಿ ಅಂತ ಹೇಳಿದರು. ಕೇವಲ ಟ್ಯಾಕ್ಸ್ ಪೇಯರ್ GST ಪೇಯರ್ಸ್ಗೂ ಮಾತ್ರ ಕೊಡಲ್ಲ ಅಂತ ಹೇಳಿದರು. ಆದರೆ ಇದೀಗ ಬೇರೆ ರೂಲ್ಸೇ ಹೇಳ್ತಾ ಇದೆ ಸರ್ಕಾರ. ಎಷ್ಟೋ ಜನ ಮಹಿಳೆಯರ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಸ್ನೇಹಿತರೆ. ಸರ್ಕಾರ ಜಾರಿಗೊಳಿಸಿರುವ ರೂಲ್ಸಿಂದ ಅನೇಕ ಜನ ಮಹಿಳೆಯರನ್ನು ಗ್ಯಾರಂಟಿ ಯೋಜನೆಗಳಿಂದ ಕೈ ಬಿಡಲಾಗಿದೆ. ಅನೇಕ ಲಕ್ಷ ಜನರ ಹೆಸರು ಇದರಿಂದ ಡಿಲೀಟ್ ಆಗಿದೆ. ಅರ್ಹ ಮಹಿಳೆಯರಿಗೆ 4,000 ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್ಕಾರ ಜಾರಿಗೊಳಿಸಿರುವ ಆ ರೂಲ್ಸ್ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗಾಗಿ ಮಾಡಿರುವಂತಹ ಯೋಜನೆ. 10 ತಿಂಗಳ ಕಾಲ ಅಂದರೆ 20,000 ರೂಪಾಯಿ ಹಣವನ್ನು ಮಹಿಳೆಯರು ಪಡ್ಕೊಂಡಿದ್ದಾರೆ. ಇನ್ನು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದರ ಪ್ರಕಾರ ಅನ್ನಭಾಗ್ಯ ಯೋಜನಾ ಹಣನೂ ಸಿಕ್ಕಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು SC ST ಮಹಿಳೆಯರಿಗೆ ಹಣನ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಹಣ ಇನ್ನೂ ಯಾರಿಗೂ ಜಮೆ ಆಗಿಲ್ಲ. ಜಮೆ ಆದ ಮಹಿಳೆಯರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಉಳಿದ ಮಹಿಳೆಯರಿಗೆ ಹಣ ಬರುತ್ತಾ ಇಲ್ವಾ ಅನ್ನೋದೇ ಅನುಮಾನವಿದೆ. ಆದರೆ ಸ್ನೇಹಿತರೆ, ಸರ್ಕಾರ ಖಂಡಿತ ಗೃಹಲಕ್ಷ್ಮಿ ಹಣ ಹಾಕ್ತಾರೆ. ಆದರೆ ಕೆಲವು ಕಂಡೀಷನ್ಸ್ ಹಾಕಲಿದ್ದಾರೆ. BPL ಕಾರ್ಡ್ ಇದ್ದವರು ತಪ್ಪದೇ ಈ ವಿಡಿಯೋನ ನೋಡಿ. ಈಗಾಗಲೇ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದು ವರ್ಷಕ್ಕೆ 1,20,000ಕ್ಕಿಂತ ಹೆಚ್ಚು ಆದಾಯ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇನ್ನೂ ನೀವೇನಾದರೂ GST ಫೈಲ್ ಮಾಡ್ತಾ ಇದ್ದರೆ ಅಂಥವ್ರಿಗೂ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನಾವು ಪಡಿತಾ ಇರೋ ಆದಾಯ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಅಂದ್ಕೋಬೋದು. ಸರ್ಕಾರ ಎಲ್ಲವನ್ನು ಚೆಕ್ ಮಾಡ್ತಾ ಇದೆ. ನಿಜ ಹೇಳಬೇಕಂದ್ರೆ ತುಂಬ ಜನರ ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿನೇ ಇರುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ ಸಂಸಾರ ಜೀವನವನ್ನು ಸಾಗಿಸೋದಕ್ಕಾಗುತ್ತಾ? ಖಂಡಿತ ಇಲ್ಲ. ಆದರೆ ಸರ್ಕಾರ ಇದೊಂದು ರೂಲ್ಸ್ ಮಾಡಿದೆ. ಇನ್ನು ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ದರೆ, ಅಂದರೆ ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಇದ್ದರೆ ಅಂಥವ್ರ ಕಾರ್ಡು ರದ್ದಾಗಲಿದೆ. ಆದರೆ ಈ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕಾರ್ ಇರುತ್ತೆ. ಆದರೆ ಏನು ಮಾಡೋದು, ಸರ್ಕಾರ ಆ ರೂಲ್ಸನ್ನು ತಂದಿದೆ. ಇನ್ನು 3 ಎಕರೆ ಜಮೀನಿದ್ರೆ ಅದರ ಜೊತೆಗೆ ನಿಮ್ಮ ಸ್ವಂತ JCB ಅಥವಾ ಟ್ರ್ಯಾಕ್ಟರಿ ಇದ್ದರೆ ಅಂಥವರ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ರೈತರ ಮನೆಯಲ್ಲಿ ಇವು ಕಂಪಲ್ಸರಿ ಇರೋವಂಥದ್ದು. ಅಂಥವರ ಕಾರ್ಡನ್ನು ರದ್ದು ಮಾಡಲಿದೆ ನಮ್ಮ ಸರ್ಕಾರ. ಇನ್ನು 4ನೇದಾಗಿ ಹೇಳೋದಾದರೆ, ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ GST ಫೈಲ್ ಮಾಡ್ತಾ ಇದ್ದರೆ ಅಂಥವರ ಕಾರ್ಡನ್ನು ರದ್ದಾಗಲಿದೆ. ಇದೊಂದು ರೂಲು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕೋದಕ್ಕೂ ಮುಂಚೆನೇ ಬಂದಿತ್ತು. ಇದು ಒಂದನ್ನು ಬಿಟ್ಟು ಮಿಕ್ಕಿರೋ 3 ಯೋಜನೆಗಳು ಹೊಸದಾಗಿ ತಂದಿದೆ ಸರ್ಕಾರ. ಎಲೆಕ್ಷನ್ಗೂ ಮುಂಚೆ ಯಾವ ರೂಲ್ಸು ಹೇಳಿಲ್ಲ. 10 ತಿಂಗಳು ಹಣ ಪಡೆದಿದ್ದೀವಿ, ಇವಾಗ ಯಾಕೆ ಈ ಹೊಸ ರೂಲ್ಸು ಅನ್ನೋದು ಮಹಿಳೆಯರ ಪ್ರಶ್ನೆ ಆಗಿದೆ. ಅರ್ಜಿಗಳು ದಾಖಲಾತಿಗಳು ಮರುಪರಿಶೀಲನೆ ಮಾಡಿ ಹೊಸ ರೂಲ್ಸಿಂದ ಅನೇಕ ಲಕ್ಷ ಜನರನ್ನು ಕೈ ಬಿಡಲು ನಿರ್ಧಾರ ಮಾಡಿದೆ ಸರ್ಕಾರ. ಮೊದಲು ಗೃಹಲಕ್ಷ್ಮಿಯನ್ನ SC ST ಅವರಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಆಮೇಲೆ ರೂಲ್ಸ್ ತಗೊಂಡ್ಬಂದ್ರು. ಇನ್ನೂ 11, 12 ಕಂತಿನ ಹಣ ಬಂದಿಲ್ಲ ಅಂತ ಕೇಳಿರೋ ಮಹಿಳೆಯರಿಗೆ ಎಲೆಕ್ಷನ್ ಇದ್ದರಿಂದ ನೀತಿ ಸಂಹಿತ ಜಾರಿಯಾಗಿತ್ತು. ಹಾಗಾಗಿ ಹಣ ಹಾಕೋದು ತಡ ಆಯಿತು ಅನ್ನೋ ಕೆಲವು ರೀಸನ್ಸ್ ಕೊಟ್ಟರು. ಎಲೆಕ್ಷನ್ ಮುಗಿದು ಇಷ್ಟು ದಿನ ಆದರೂ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ. ಬೇಸತ್ತು ಹೋಗಿದ್ದಾರೆ ಮಹಿಳೆಯರೇ ಅಂತಲೇ ಹೇಳ್ಬೋದು. ಇವರ ತಂದ ರೂಲ್ಸು ಯಾವ ರೀತಿ ಸಮಂಜಸ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ ಸ್ನೇಹಿತರೆ, ಜಮೀನಿಲ್ಲದೆ ರೈತರು ಹೇಗೆ ಜೀವನ ಸಾಗಿಸ್ತಾರೆ? 3 ಎಕರೆ ಜಮೀನು, ಟ್ರ್ಯಾಕ್ಟರಿ ಇದ್ದರೆ ಅವರ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ? ಆ ಎರಡಕ್ಕೂ ಸಾಲನ ಪಡೆದು ಅದನ್ನು ತೀರಿಸೋದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋ ರೈತರಿಗೆ ಕಾರ್ಡು ಕ್ಯಾನ್ಸಲ್ ಮಾಡಿದ್ರೆ ಮುಂದೇನು ಗತಿ? ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಅನ್ನಭಾಗ್ಯದ ಯೋಜನೆನೂ ಹಣ ಸಿಗಲ್ಲ.
ಇನ್ನು ವಾರ್ಷಿಕ ಆದಾಯ 1,20,000 ಇದ್ರೇನು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳೋದು ಎಷ್ಟು ಸರಿ? ತಿಂಗಳಿಗೆ ಸಿಗೋ 10,000ದಿಂದ ಹೇಗೆ ಜೀವನ ಮಾಡೋದು? ಮನೆ ಬಾಡಿಗೆ, ತರಕಾರಿ, ಸ್ಕೂಲ್ ಫೀಸುಗಳು, ಹಾಸ್ಪಿಟಲ್ ಖರ್ಚು, ಇನ್ನೂ ಹೇಳ್ತಾ ಹೋದರೆ ತುಂಬಾ ಇರುತ್ತೆ. ಹಾಗಾಗಿ ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿನೇ ಇರಬೇಕಾಗುತ್ತೆ. ಅಂಥವರ ಕಾರ್ಡು ರದ್ದು ಮಾಡಿ ಕಷ್ಟಕ್ಕೆ ಸಿಲುಕಿಸಿದೆ ಸರ್ಕಾರ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, GST ಫೈಲ್ ಮಾಡೋರು ಇಂಥವರು ಓಕೆ, ಅವರಿಗೆ ಹೆಚ್ಚಿನ ಆದಾಯ ಇರೋದರಿಂದಾನೇ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ BPL ಕಾರ್ಡು ಬೇಡ, ಇದನ್ನು ನಾವು ಒಪ್ಪೋಣ. ಆದರೆ ಮಿಕ್ಕಿರೋ 3 ಷರತ್ತುಗಳು ಯಾರು ಒಪ್ಪುವಂಥದ್ದಲ್ಲ ಸ್ನೇಹಿತರೆ. ಪ್ರತಿಯೊಬ್ಬ ಮನೆಯಲ್ಲಿ ಕಾರ್ ಇರುತ್ತೆ, ಅಗತ್ಯ ಕೆಲಸಗಳಿಗಾಗಿ ಕಾರನ್ನು ಇಟ್ಕೊಂಡಿರ್ತಾರೆ. ಅಂಥವ್ರಿಗೂ ಕಾರ್ಡು ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ. ಗ್ಯಾರಂಟಿ ಯೋಜನೆಗಳು, ಫ್ರೀ ಯೋಜನೆಗಳು ಅಂತ ಹೇಳಿ ಯೋಜನೆಗಳನ್ನು ಕೊಟ್ಟ ಸರ್ಕಾರ ಇದೀಗ ಮಹಿಳೆಯರು ಕಣ್ಣೀರು ಹಾಕೋ ಥರ ಮಾಡಿದೆ. ಯೋಜನೆಗಳಿಂದ ಜನರ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ದ ಸರ್ಕಾರ ಮತ್ತೆ ಎಲೆಕ್ಷನ್ನಲ್ಲಿ ಗೆಲ್ಲುತ್ತಾ? ಯೋಜನೆಗಳಿಗಾಗಿ ಈಗಿರೋ ಸರ್ಕಾರಕ್ಕೆ ಓಟ್ ಹಾಕಿರೋ ಜನ ಮತ್ತೆ ಮತ್ತೆ ಓಟ್ ಹಾಕಿ ಅವರನ್ನು ಗೆಲ್ಲಿಸ್ತಾರಾ? ಅಥವಾ ಕೊಟ್ಟ ಮಾತಿನಂತೆ ಯೋಜನೆಗಳು ಜನರಿಗೆ ತಲುಪಿಸಿ ಮತ್ತೆ ಜನರಿಂದ ಓಟು ಪಡ್ಕೊಂಡು ಗೆಲ್ಲಿಯುತ್ತಾ ಸರ್ಕಾರ? ಎಲ್ಲವೂ ಸರ್ಕಾರದ ಕೈಯಲ್ಲೇ ಇದೆ. ಗೃಹಲಕ್ಷ್ಮಿ ಹಣ 15ನೇ ತಾರೀಕು ಅರ್ಹ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದು ಸರ್ಕಾರನೇ ಹೇಳಿಕೆ ಕೊಟ್ಟಿರೋದ್ರಿಂದ ಇನ್ನು ಕೇವಲ 3 ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತಾ ಅಂತ ಕಾದು ನೋಡೋಣ. ಸರ್ಕಾರ ತಂದ ಹೊಸ ರೂಲ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಹಣನ ಪಡ್ಕೊಂಡಿರೋರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅನ್ನೋದನ್ನು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ. ಕಾರ್ಡು ಕ್ಯಾನ್ಸಲ್ ಆಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗಳ ಲಾಭಗಳು ಸಿಗಲ್ಲ. 15ನೇ ತಾರೀಕಿಗಾಗಿ ನಾವೆಲ್ಲರೂ ಕಾದು ನೋಡೋಣ. ಮತ್ತಿಷ್ಟು ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.